ಸ್ನೇಹಿತರೆ, ಉದ್ಯೋಗ ಬಂಧು ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಉದ್ಯೋಗ ಬಂಧು ಯೂಟ್ಯೂಬ್ ಚಾನೆಲ್ನಲ್ಲಿ ರಾಜ್ಯ ಹಾಗೂ ಕೇಂದ್ರ ಸರ್ಕಾರದ ಎಲ್ಲಾ ಹುದ್ದೆಗಳು ಹಾಗೂ ಸರ್ಕಾರದ ಸ್ಕೀಮ್ಗಳ ಬಗ್ಗೆ ಮಾಹಿತಿಯನ್ನು ನೀಡಲಾಗುತ್ತದೆ. ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ. ಇವತ್ತಿನ ವಿಡಿಯೋದಲ್ಲಿ ಬೆಮೆಲ್ ಇಂಡಿಯಾದಲ್ಲಿ ಕರೆದಿರುವಂತಹ ಅರ್ಜಿಯ ಬಗ್ಗೆ ಮಾಹಿತಿಯನ್ನು ತಿಳಿಸ್ಕೊಡ್ತೀನಿ. ಬೆಮೆಲ್ ಇಂಡಿಯಾದಲ್ಲಿ 2 ನೋಟಿಫಿಕೇಶನ್ ಅನ್ನು ಹೊರಡಿಸಲಾಗಿದ್ದು, ಒಂದು ನೋಟಿಫಿಕೇಶನ್ ಆನ್ಲೈನ್ ಅಪ್ಲಿಕೇಶನ್ ಆಲ್ರೆಡಿ ಜಾರಿಯಲ್ಲಿದೆ. ಇನ್ನೊಂದು ನೋಟಿಫಿಕೇಶನ್ ಕೆಲವು ದಿನಗಳಲ್ಲಿ ಆನ್ಲೈನ್ ಪ್ರಾರಂಭವಾಗಲಿದೆ. ಅದರ ಬಗ್ಗೆ ಮಾಹಿತಿಯನ್ನು ತಿಳಿಸ್ಕೊಡ್ತೀನಿ. ಭಾರತದ ಅಭ್ಯರ್ಥಿಗಳು ಮಾತ್ರ ಅರ್ಜಿಯನ್ನು ಸಲ್ಲಿಸಲಾಗುತ್ತದೆ. ಮೊದಲ ನೋಟಿಫಿಕೇಶನ್ ಹಾಗೆ 7th ಏಪ್ರಿಲ್ 2026 ಕೊನೆಯ ದಿನಾಂಕ ಆಗಿದೆ. ಹಾಗೂ ವಯೋಮಿತಿ ಮ್ಯಾಕ್ಸಿಮಮ್ ಏಜ್ ಲಿಮಿಟ್ ಬಂದು 29 ವರ್ಷ. SC/ST ಗಳಿಗೆ 5 ವರ್ಷಗಳ ಕಾಲ ರಿಲ್ಯಾಕ್ಸೇಷನ್, ಹಾಗೆ 3 ವರ್ಷಗಳ ಕಾಲ OBC ಅವರಿಗೆ ರಿಲ್ಯಾಕ್ಸೇಷನ್ ಇರುತ್ತೆ. ಸೆಲೆಕ್ಷನ್ ಪ್ರೋಸೆಸ್ ಬಂದು ರಿಟರ್ನ್ ಟೆಸ್ಟ್ ಹಾಗೂ ಡಾಕ್ಯುಮೆಂಟ್ ವೆರಿಫಿಕೇಶನ್ ಮುಖಾಂತರ ಮಾಡಲಾಗುತ್ತದೆ. ರಿಟರ್ನ್ ಟೆಸ್ಟ್ ನಲ್ಲಿ ಜನರಲ್ ಹಾಗೂ OBC ಮತ್ತೆ ಅದರ್ ಕ್ಯಾಸ್ಟ್ಗಳು ಅಂದರೆ OBC, ಜನರಲ್ ಹಾಗೂ EWS ಅವರು 45% ತಗೊಂಡ್ರೆ ಎಲಿಜಿಬಲ್ ಆಗ್ತಾರೆ. ಹಾಗೆ SC/ST ಹಾಗೂ ಫಿಸಿಕಲ್ ಹ್ಯಾಂಡಿಕ್ಯಾಪ್ಟ್ ಅವರು 40% ತಗೊಂಡ್ರೆ ರಿಟರ್ನ್ ಟೆಸ್ಟ್ ಅಲ್ಲಿ ಎಲಿಜಿಬಲ್ ಆಗ್ತಾರೆ. ಹಾಗೆ ಫೀಸಸ್ ಬಂದು 550 ರೂಪಾಯಿ ಇರುತ್ತದೆ. ನಾನ್ ರಿಫಂಡಬಲ್. ಎಲ್ಲಾ ಕ್ಯಾಸ್ಟ್ ಅವರಿಗೂ ಒಂದೇ ಫೀಸ್ ಇರುತ್ತೆ, 550 ಕಟ್ಟಬೇಕಾಗುತ್ತದೆ. ಹಾಗೆ ಮೊದಲ ನೋಟಿಫಿಕೇಶನ್ ಅಲ್ಲಿ ಬಂದು ಕ್ವಾಲಿಫಿಕೇಶನ್ ಬಂದು BTech ಆಗಿರೋರು ಅರ್ಜಿಯನ್ನು ಸಲ್ಲಿಸಬೇಕು. 60% ಅಗ್ರಿಗೇಟ್ ಅನ್ನ ತಗೊಂಡಿರಬೇಕಾಗಿರ್ತದೆ, ಅವ್ರು ಮಾತ್ರ ಅರ್ಜಿಯನ್ನು ಸಲ್ಲಿಸಬೇಕಾಗುತ್ತದೆ. BTech ಅಲ್ಲಿ ಯಾವ್ಯಾವ ಬ್ರಾಂಚ್ ಅವರು ಅರ್ಜಿಯನ್ನು ಸಲ್ಲಿಸಬೇಕು ಅನ್ನೋದ್ರ ಬಗ್ಗೆ ಮಾಹಿತಿಯನ್ನು ತಿಳಿಸ್ಕೊಡ್ತೀನಿ. ಮೆಕ್ಯಾನಿಕಲ್, ಪ್ರೊಡಕ್ಷನ್, ಇಂಡಸ್ಟ್ರಿಯಲ್ ಇಂಜಿನಿಯರಿಂಗ್, ಎಲೆಕ್ಟ್ರಿಕಲ್ ಇಂಜಿನಿಯರಿಂಗ್, ಎಲೆಕ್ಟ್ರಿಕಲ್ ಅಂಡ್ ಟೆಲಿಕಮ್ಯುನಿಕೇಶನ್ ಇವರು ಅರ್ಜಿಯನ್ನು ಸಲ್ಲಿಸಬಹುದಾಗಿರ್ತದೆ. ಹಾಗೆ 2ನೇ ನೋಟಿಫಿಕೇಶನ್ ಅಲ್ಲಿ ಇನ್ನು ಆನ್ಲೈನ್ ಅಪ್ಲಿಕೇಶನ್ ಪ್ರಾರಂಭವಾಗಲಿದೆ. ಅದರಲ್ಲಿ ಬಂದು IT ಹಾಗೂ ಡಿಪ್ಲೊಮಾ ವಿದ್ಯಾರ್ಥಿಗಳು ಅರ್ಜಿಯನ್ನು ಸಲ್ಲಿಸಬೇಕಾಗಿರ್ತದೆ. ಅದು ಕಾಂಟ್ರಾಕ್ಟ್ ಬೇಸ್ ಇರೋದಿಲ್ಲ. ಈಗ ಮೊದಲ ನೋಟಿಫಿಕೇಶನ್ ಬಂದು ಕಾಂಟ್ರಾಕ್ಟ್ ಬೇಸ್ ಇರುತ್ತದೆ. 1 ವರ್ಷ ಹಾಗೂ 4 ವರ್ಷಗಳ ಅಗ್ರಿಮೆಂಟ್ ಇರುತ್ತದೆ. ಸಂಬಳ ಬಂದು ಮೊದಲನೇ ವರ್ಷ 35,000, 2ನೇ ವರ್ಷ 37,500, 3ನೇ ವರ್ಷ 40,000, 4ನೇ ವರ್ಷ 43,000 ಇರುತ್ತದೆ. ಹಾಗೆ IT ವಿದ್ಯಾರ್ಥಿಗಳು, ಡಿಪ್ಲೊಮಾ ವಿದ್ಯಾರ್ಥಿಗಳು ಕೂಡ 2ನೇ ನೋಟಿಫಿಕೇಶನ್ ಅಲ್ಲಿ ಅರ್ಜಿಯನ್ನು ಸಲ್ಲಿಸಬಹುದಾಗಿರ್ತದೆ. ಇಲ್ಲಿ ನೋಡಿ, ನಿಮಗೆ ನೋಟಿಫಿಕೇಶನ್ ಕಾಣಿಸ್ತಿದೆ, ಬಟ್ ಇನ್ನು ನೋಟಿಫಿಕೇಶನ್ ಆನ್ಲೈನ್ ಅಪ್ಲಿಕೇಶನ್ ಪ್ರಾರಂಭವಾಗಿಲ್ಲ. ITI ಟ್ರೈನೀಸ್, ಫಿಟ್ಟರ್, ಟರ್ನರ್, ಮೆಷಿನಿಸ್ಟ್, ಎಲೆಕ್ಟ್ರಿಷಿಯನ್ ಹಾಗೂ ವೆಲ್ಡರ್ ಅಭ್ಯರ್ಥಿಗಳು ಅರ್ಜಿಯನ್ನು ಸಲ್ಲಿಸಬಹುದು. ಹಾಗೆ ಡಿಪ್ಲೊಮಾ ಟ್ರೈನಿ ಹುದ್ದೆಗಳಿಗೆ ಮೆಕ್ಯಾನಿಕಲ್ ಹಾಗೂ ಎಲೆಕ್ಟ್ರಿಕಲ್ ಬ್ರಾಂಚ್ನವರು ಅರ್ಜಿಯನ್ನು ಸಲ್ಲಿಸಬಹುದಾಗಿರ್ತದೆ. ಡೇಟ್ ಒಂದು 27/3/2026 ನೋಟಿಫಿಕೇಶನ್ ಆಗಿದೆ. ಆನ್ಲೈನ್ ಅರ್ಜಿ ಇನ್ನೂ ಪ್ರಾರಂಭವಾಗಿಲ್ಲ. ಈಗ ಸದ್ಯಕ್ಕೆ ಇದೊಂದು ನಡೀತಾ ಇದೆ. 7th ಲಾಸ್ಟ್ ಡೇಟ್ ಇದೆ. ಇದು ಒಂದೇ ಭಾರತ್ ಸ್ಲೀಪರ್ ಟ್ರೈನ್ಸ್ ಮತ್ತೆ ಮೆಟ್ರೋ ರೈಲ್ ಕೋಚ್, ಐ ಮೊಬಿಲಿಟಿ, ಆರ್ಮರ್ಡ್ ರಿಕವರಿ ವೆಹಿಕಲ್, ಸ್ಪೆಷಲ್ ಅಪ್ಲಿಕೇಶನ್ ಇಂಜಿನಿಯರ್ಸ್ ಆಫ್ ಡಿಫೆನ್ಸ್, ಹಾಗೆ AI ಬೇಸ್ಡ್ ಐ ಅಂಡ್ ಮೈನಿಂಗ್ ಎಕ್ವಿಪ್ಮೆಂಟ್ ಇಲ್ಲಿ ನಿಮಗೆ ಅಪಾಯಿಂಟ್ ಆಗುತ್ತೆ ಏನಾದ್ರು ಸೆಲೆಕ್ಟ್ ಆದರೆ. ಯಾರೆಲ್ಲ ಅರ್ಜಿ ಸಲ್ಲಿಸಬೇಕು ಅಂದರೆ, ಯಾವ ವೆಬ್ಸೈಟ್ನಲ್ಲಿ ಅರ್ಜಿ ಸಲ್ಲಿಸಬೇಕು ಅಂದರೆ, ಬೆಮೆಲ್ ಇಂಡಿಯಾ ಗೂಗಲ್ ಅಲ್ಲಿ ಸರ್ಚ್ ಮಾಡಿ ಬೆಮೆಲ್ ಇಂಡಿಯಾ ಅಂತ ಟೈಪ್ ಮಾಡಿದ್ರೆ ಅರ್ಜಿ ಓಪನ್ ಆಗುತ್ತೆ. ಅರ್ಜಿ ಓಪನ್ ಆಗಿ ಅಲ್ಲಿ ನಿಮಗೆ ಕೆರಿಯರ್ ಅಥವಾ ರಿಕ್ರೂಟ್ಮೆಂಟ್ ಇರುತ್ತೆ. ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ನೋಟಿಫಿಕೇಶನ್ ನಂಬರ್ ತೋರಿಸ್ಕೊಡ್ತೀನಿ. ಇಲ್ಲಿದೆ ನೋಡಿ, KP/S/03/2023 ಇದ್ರ ಮೇಲೆ ಕ್ಲಿಕ್ ಮಾಡಿ ಆನ್ಲೈನ್ ಅರ್ಜಿಯನ್ನು ಸಲ್ಲಿಸಬಹುದಾಗಿರ್ತದೆ. ಹಾಗೆ ಇನ್ನೊಂದು ಅರ್ಜಿ ಅಂತ ಹೇಳಿದ್ನಲ್ಲ, IT ಹಾಗೂ ಡಿಪ್ಲೊಮಾದವ್ರದ್ದು, ಅದು ಪ್ರಾರಂಭವಾಗಿದ್ದ ದಿನಾಂಕ ನಿಮಗೆ ವಿಡಿಯೋ ಮಾಡಿ ಅದರ ಬಗ್ಗೆ ಮಾಹಿತಿನ ತಿಳಿಸ್ಕೊಡ್ತೀನಿ. ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು.